ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದರೆ, ಈಗಾಗಲೇ ನೀವು ತಮ್ಮೆಲ್ಲಲ್ಲಿ ನೋಡ್ಕೊಂಡು ಬಂದಿದ್ದೀರಾ SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರಬೇಕು ಅಂದರೆ ಏನು ಮಾಡಬೇಕು. ಮತ್ತು ಇದ್ರ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರಿ, DBT ಸ್ಟೇಟಸಲ್ಲಿ DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ, ವೆರಿಫಿಕೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, DBT ಸ್ಟೇಟಸ್ ಪುಷ್ಡ್ ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹಾಲ್ಫ್ ಅಮೌಂಟ್ ರಿಸೀವ್ ಆಗಿದೆ, ರಿಮೈನಿಂಗ್ ಅಮೌಂಟ್ ಏನಾದರೂ ಬರುತ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ರಿಜೆಕ್ಟ್ ಲೆಸ್ ದೆನ್ 60% ಅಂತ ಬಂದಿದೆ. ಬಟ್ ನಂದು ಪರ್ಸೆಂಟೇಜ್ ಜಾಸ್ತಿ ಇದೆ, ಆದರೂ ಕೂಡ ನಂದು ಯಾಕೆ ಲೆಸ್ ದೆನ್ 60% ಅಂತ ಬಂದಿದೆ, ನಾವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದ್ದೀವ ಅಂತ ಕೂಡ ಕೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಇದಕ್ಕೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಮೊದಲನೇದು, ನಿಮಗೇನಾದರೂ ಅರ್ಧ ಅಮೌಂಟು ರಿಲೀಸ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ. ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಎಷ್ಟು ಅಮೌಂಟ್ ಏನು ಶೋ ಆಗ್ತಾ ಇದೆ ಅಲ್ವಾ, ಅಷ್ಟು ಅಮೌಂಟು ನಿಮ್ಮ ಖಾತೆಗೆ ಏನಾದರೂ ಬಂದಿದ್ದರೆ ರಿಮೈನಿಂಗ್ ಅಮೌಂಟು ಬರೋದಿಲ್ಲ. ಬಟ್ DBT ಸ್ಟೇಟಸಲ್ಲಿ ಏನಾದರೂ ಜಾಸ್ತಿ ಅಮೌಂಟು ಶೋ ಆಗ್ತಾ ಇತ್ತು, ನಿಮ್ಮ ಖಾತೆಗೆ ಏನಾದರೂ ಅರ್ಧ ಅಮೌಂಟು ಬಂದಿತ್ತು ಅಂದರೆ ರಿಮೈನಿಂಗ್ ಅಮೌಂಟು ಬರುತ್ತೆ. ಬಟ್ ಇನ್ನೊಂದು ಸಲ ಫಂಡ್ ರಿಲೀಸ್ ಆಗಬೇಕು. ಫಂಡ್ ರಿಲೀಸ್ ಆದಮೇಲೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಬೇಕು. ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ DDO ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟು 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. ಇದು ಹಾಲ್ಫ್ ಅಮೌಂಟು ರಿಸೀವ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಲೆಸ್ ದೆನ್ 16% ಅಂತ ಬಂದಿದೆ, ಏನು ಮಾಡಬೇಕು, ನಮ್ಮದು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದೀನಿ ಆದರೂ ಕೂಡ ಈ ರೀತಿ ಬಂದಿದೆ, ಯಾಕೆ ಬಂದಿದೆ ಅಂತ ಕೂಡ ಕೇಳ್ತಾ ಇದ್ರಿ. ನೀವೇನಾದರೂ 60%ಗಿಂತ ಕಡಿಮೆ ತೊಗೊಂಡಿದ್ದು ರಿಜೆಕ್ಟ್ ಆಗಿದ್ದರೆ ಅವರು ಆಕ್ಸೆಪ್ಟ್ ಮಾಡ್ಕೋತೀರಾ, ಯಾಕಂದರೆ ಮಿನಿಮಮ್ 60% ಇರಲೇಬೇಕು. ಬಟ್ ಅದರ ಜೊತೆಗೆ ಇನ್ನೊಂದು ಕ್ರೈಟೀರಿಯಾ ಕೂಡ ಇದೆ, ನಿಮ್ಮ ವಾರ್ಷಿಕ ಆದಾಯ, ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ SSP ಸ್ಕಾಲರ್ಶಿಪ್ ಹಣ ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಬರೋದಿಲ್ಲ ಅನ್ನೋ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮ್ಮ ಏನು ಅಟೆಂಡೆನ್ಸ್ ಇದೆಯಲ್ಲ, ಅದರಲ್ಲಿ 75% ಅಟೆಂಡೆನ್ಸ್ ಕಂಪಲ್ಸರಿ ಅಂತೆ. ಅಟೆಂಡೆನ್ಸ್ ಏನಾದರೂ ಅಪ್ಡೇಟ್ ಮಾಡ್ತಾರಂತೆ. ಅಪ್ಡೇಟ್ ಏನಾದರೂ ಮಾಡಿದರೆ ಯೂನಿವರ್ಸಿಟಿಯವರು ನಿಮ್ಮ ಅಟೆಂಡೆನ್ಸ್ ಅಪ್ಡೇಟ್ ಮಾಡಿದರೆ ಅಲ್ಲಿ 75% ಅಟೆಂಡೆನ್ಸ್ಗಿಂತ ಕಡಿಮೆ ಇದ್ದರೂ ಕೂಡ SSP ಸ್ಕಾಲರ್ಶಿಪ್ ರಿಜೆಕ್ಟ್ ಆಗುತ್ತೆ ಅಂತೇಳಿ SSP ಪೋರ್ಟಲಿಂದ ಅಪ್ಡೇಟ್ ಬಂದಿದೆ. ಹಾಗಿದ್ರೆ ಬನ್ನಿ, ಲೆಸ್ ದೆನ್ ರಿಜೆಕ್ಟ್ ಅಂತ ತೋರಿಸ್ತಾ ಇರೋ ವಿದ್ಯಾರ್ಥಿಗಳಿಗೆ ನೀವು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರೋದಿಲ್ಲ. ಒಂದು, ಯಾಕಂದರೆ ತಾಲೂಕು ಆಫೀಸಲ್ಲಿ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಇರಲೇ ವೆರಿಫಿಕೇಷನನ್ನು ಮಾಡಿರ್ತಾರೆ. ವೆರಿಫಿಕೇಷನ್ ಆದಮೇಲೆ DDO ಅಪ್ರೂವಲ್ ಕೊಡಬೇಕು ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು ಎಷ್ಟು ಅಂಕಗಳನ್ನು ತೊಗೊಂಡಿದ್ದೀರ, ಬಟ್ ಮಾರ್ಕ್ಸ್ ಎಲ್ಲವೂ ಕರೆಕ್ಟ್ ಎಂಟ್ರಿ ಮಾಡಿದ್ದೀರೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ತಾರೆ. ಅಲ್ಲೇನಾದರೂ ವೇರಿಯೇಷನ್ ಇತ್ತು ಅಂದರೆ, ನೀವು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂದರೆ ರಿಜೆಕ್ಟ್ ಲೆಸ್ ದೆನ್ 60% ಅಂತೇಳಿ ಬಂದಿದೆ. ಮತ್ತು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡದೇ ಇರೋ ವಿದ್ಯಾರ್ಥಿಗಳಿಗೆ DDO ಅಪ್ರೂವಲ್ ಪೆಂಡಿಂಗ್ ಅಥವಾ ನೋ ಅಂತ ತೋರಿಸ್ತಾ ಇದೆ. ಈ ಕಾರಣಕ್ಕಾಗಿ ಅಂದರೆ ಇದು 4th ಲೆವೆಲ್ ವೆರಿಫಿಕೇಶನ್ ಪೆಂಡಿಂಗ್ ಇರೋ ವಿದ್ಯಾರ್ಥಿಗಳಿಗೆ DDO ಅಪ್ರೂವಲ್ ಒಂದು ಪೆಂಡಿಂಗ್ ಇರುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, DBT ಪುಷ್ಡ್ ಅಂತ ತೋರಿಸ್ತಾ ಇದೆ ಅಥವಾ ಎಸ್ ಅಂತ ತೋರಿಸ್ತಾ ಇದೆ, ಏನು ಮಾಡಬೇಕು, ನೋ ಅಂತ ತೋರಿಸ್ತಾ ಇದೆ. ಒಂದನ್ನು ಗಮನದಲ್ಲಿ ಇಟ್ಕೊಂಡ್ಬಿಡಿ, DBT ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲೇನಾದರೂ ನಿಮಗೆ DBT ಪುಷ್ಡ್ ಅಥವಾ ಎಸ್ ಅಂತ ತೋರಿಸ್ತಾ ಇತ್ತು ಅಂದರೆ ಗೌರ್ಮೆಂಟ್ ಕಡೆಯಿಂದ, ಅಂದರೆ ಕರ್ನಾಟಕದ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ. ಬಟ್ ಇನ್ನೂ DDO ಅಪ್ರೂವಲ್ ಕೊಟ್ಟಿಲ್ಲ. ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಮತ್ತು ಅಲ್ಲೇನಾದರೂ ನೋ ಅಂತ ತೋರಿಸ್ತಾ ಇತ್ತು ಅಂದರೆ ನಿಮ್ಮ ಖಾತೆಗೆ ಇನ್ನೂ ಗೌರ್ಮೆಂಟ್ ಕಡೆಯಿಂದ ಅಥವಾ ಕರ್ನಾಟಕದ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ. ರಿಲೀಸ್ ಆದರೆ ಅವರು ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ವೆರಿಫಿಕೇಶನ್ ಕಂಪ್ಲೀಟ್ ಆದಮೇಲೆ DDO ಅಪ್ರೂವಲ್ ಕೊಡ್ತಾರೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು. ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ನೀವು ಅರ್ಜಿ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ವ, ಅದೇ ಮೊಬೈಲ್ ನಂಬರಿಂದ 1902ಗೆ ಕಾಲ್ ಮಾಡಬೇಕು. 1902ಗೆ ಕಾಲ್ ಮಾಡಿ ವೆರಿಫಿಕೇಶನ್ ಈ ರೀತಿ ತೊಂದರೆ ಆಗಿದೆ ಅಂತೇಳಿ ಹೇಳಿದ್ರೆ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ತಾರೆ. ಫೋನ್ ಏನಾದರೂ ರಿಸೀವ್ ಮಾಡಲಿಲ್ಲ ಅಂದರೆ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲೇನಾದರೂ ವೆರಿಫಿಕೇಶನ್ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು ಅಂದರೆ ನೀವು SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿ, ಅಲ್ಲಿ ಹೆಲ್ಪ್ ಸಪೋರ್ಟ್ ಟೀಮ್ ಬರುತ್ತೆ, ಅಂದರೆ ಅಲ್ಲಿ ಹೆಲ್ಪ್ ಮೇಲ್ ID ಇರುತ್ತೆ. ಅಲ್ಲಿ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಏನು ತೋರಿಸುತ್ತಲ್ಲ ಅದು 2 PDF ಮಾಡಿ ಆ ಹೆಲ್ಪ್ ಸಪೋರ್ಟ್ ಮೇಲ್ಗೆ ಮೇಲ್ ಮಾಡಿದ್ರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಥವಾ ವೆರಿಫಿಕೇಶನ್ ಕ್ಲಿಯರ್ ಆಗುತ್ತೆ. ವೆರಿಫಿಕೇಶನ್ ಕ್ಲಿಯರ್ ಆಯಿತು ಅಂದರೆ DDO ಅಪ್ರೂವಲ್ ಕೊಡ್ತಾರೆ ಸ್ನೇಹಿತರೆ. ಇದು ಹಾಲ್ಫ್ ಅಮೌಂಟ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ, ಲೆಸ್ ದೆನ್ 60% ಅಂತಿರೋ ವಿದ್ಯಾರ್ಥಿಗಳಿಗೆ. ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಏನು ಮಾಡ್ತಾ ಇದ್ರಲ್ವಾ, DBT ಪುಷ್ಡ್ ಅಥವಾ ನೋ ಅಂತ ತೋರಿಸ್ತಾ ಇದೆ. ಈ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಧನ್ಯವಾದಗಳು.